ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 49ನೇ ಅಧ್ಯಾಯ 23ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗಪಡರು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಾವಿವತ್ತು ದೇವರನ್ನು ನಿರೀಕ್ಷಿಸಿಕೊಂಡಿರುವಾಗ ನಮಗೆ ಏನಿಲ್ಲ, ಇವತ್ತು ಆಶಾಭಂಗ ಪಡುವಂತಹ ಕಾರ್ಯಗಳಿಲ್ಲ. ಆತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ, ಎಲ್ಲ ವಿಧವಾದ ಆಶಾಭಂಗವಾದ ಕಾರ್ಯಗಳಿಂದ, ಅಂದರೆ ಅವಮಾನವಾದಂತಹ ಕಾರ್ಯಗಳಿಂದ ಕರ್ತನ ನಮ್ಮನ್ನು ಏನು ಮಾಡುವವನಾಗಿದ್ದಾನೆ, ಬಿಡುಗಡೆ ಮಾಡುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಎಷ್ಟೋ ವಿಧವಾಗಿ ಒಂದು ಅವಮಾನದ ಕಾರ್ಯಗಳು, ಆಶಾಭಂಗ ಪಡುವಂತಹ ಕಾರ್ಯಗಳು ಅದು ಹೋರಾಡಿಕೊಂಡಿರುತ್ತೆ. ಆದರೆ ಆ ಸಮಯಗಳಲ್ಲಿ ನಾವು ಯಾರನ್ನು ನಿರೀಕ್ಷಿಸಬೇಕು? ಕರ್ತನನ್ನು ನಿರೀಕ್ಷಿಸಬೇಕು. ಕರ್ತನೇ, ನಾನು ನಿನ್ನನ್ನೇ ನಿರೀಕ್ಷಿಸ್ತಾ ಇದ್ದೇನೆ ಸ್ವಾಮಿ. ಕರ್ತನೇ, ನಾನು ನಿನ್ನನ್ನೇ ಎದುರು ನೋಡ್ತಾ ಇದ್ದೇನೆ ದೇವರೇ. ಕರ್ತನೇ, ನೀನು ನನ್ನ ಜೀವಿತದಲ್ಲಿ ನನಗೊಂದು ಜಯವನ್ನು ಕೊಡು ಸ್ವಾಮಿ. ನನ್ನ ಜನರ ಮಧ್ಯದಲ್ಲಿ ನಾನು ಆಶಾಭಂಗ ಪಡ್ತಾ ಇದ್ದೇನೆ ಸ್ವಾಮಿ. ನನ್ನ ಜನರ ನಡುವೆ ನಾನು ನಾಚಿಕೆಗೆಟ್ಟು ಹೋಗಿದ್ದೇನೆ ದೇವರೇ. ನನ್ನ ಜನರ ನಡುವೆ ನಾನು ಆಶಾಭಂಗ ಪಟ್ಟಿದ್ದೇನೆ ದೇವರೇ. ಕರ್ತನೇ, ನಾನಿನ್ನೇ ನಿರೀಕ್ಷಿಸ್ತಾ ಇದ್ದೇನೆ. ಕರ್ತನೇ, ನೀನು ನನಗೆ ಸಹಾಯ ಮಾಡು. ನಿನ್ನ ಪ್ರಸನ್ನತೆ ನನ್ನ ಜೀವಿತದಲ್ಲಿ ಇಳಿದು ಬರಲಿ ದೇವರೇ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ತನ್ನ ಪ್ರಸನ್ನತೆಯನ್ನು ಸುರಿಸಿ ಆಶಾಭಂಗ ಪಡುವಂತಹ ಎಲ್ಲ ಕಾರ್ಯಗಳಿಂದ ಕರ್ತನು ನಮ್ಮನ್ನು ಬಿಡುಗಡೆ ಮಾಡುವವನಾಗಿದ್ದಾನೆ. ಆತನು ನಮ್ಮ ತಲೆಗಳನ್ನು ತಗ್ಗಿಸಿ ಹೋಗುವುದಕ್ಕೆ ಬಿಡುವುದಿಲ್ಲ. ಅದು ಅಭಿವೃದ್ಧಿಯಾಗಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಎಲ್ಲ ಆಶಾಭಂಗ ಪಡುವಂತಹ ಕಾರ್ಯಗಳನ್ನು ಬದಲಾಯಿಸಿ 2ರಷ್ಟು ಮಾನವನ್ನು ಕೊಂಡು ಬರುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಸಂಧಿಸು. ನಿನ್ನನ್ನು ನಿರೀಕ್ಷಿಸುವಂತೆ ಸಹಾಯವನ್ನು ಮಾಡು. ಆಶಾಭಂಗ ಪಡುವ ಕಾರ್ಯಗಳನ್ನು ತೆಗೆದಾಕು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.